ದೇಶ ಇವತ್ತು ತುಂಬ ಶಾಕಲ್ಲಿರುವಂಥ ಎರಡು ಘಟನೆಗಳು ನಡೆದಿದೆ. ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ರಾಜಸ್ಥಾನದ ಶ್ರೀ ಗಂಗಾಪುರ ಹಾಗೂ ವೆಸ್ಟ್ ಬೆಂಗಾಲ್ನ ಸೌತ್ 24 ಪರಗಣಸ್ನಲ್ಲಿ ನಡೆದಂಥ ಘಟನೆ. ಈ ಎರಡೂ ಘಟನೆಯಲ್ಲಿ ಅಪ್ರಾಪ್ತ ಹೆಣ್ಮಕ್ಕಳನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಒಂದು ಕಡೆ ಅವ್ರನ್ನ ಕೊಲೆ ಮಾಡಿದ್ದಾರೆ, ಇನ್ನೊಂದು ಕಡೆ ಆ ಹೆಣ್ಮಗಳು ಧೈರ್ಯವಾಗಿ ತನ್ನ ಜೀವನ ಹಿಡ್ಕೊಂಡು ಎಲ್ಲ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ಧೈರ್ಯವಾಗಿ ನಿಂತಿದ್ದಾಳೆ. ಸ್ನೇಹಿತರೆ, ರಾಜಸ್ಥಾನದ ಈ ಶ್ರೀ ಗಂಗಾಪುರದ ಘಟನೆ ಅಂತೂ ಮೈ ನಡುಕ ಹುಟ್ಟಿಸುವಂಥ ಘಟನೆ. ಏನಂತ ಹೇಳಿದ್ರೆ, ಆ ಹೆಣ್ಮಗಳು ತನ್ನ ಸ್ನೇಹಿತರ ಮನೆಗೆ ಹೋಗಿ ವಾಪಸ್ ಬರೋ ಸಂದರ್ಭದಲ್ಲಿ ಆಟೋ ಹತ್ತಿದ್ದಾಳೆ ಮನೆಗೆ ಹೋಗ್ಬೇಕು ಅಂತ ಹೇಳಿ. ಆ ಆಟೋ ಚಾಲಕ ನೇರವಾಗಿ ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ಮ್ಯಾನೇಜರ್ಗೆ ಆ ಹೆಣ್ಮಗಳನ್ನ ಮಾರಿರೋದು. ಈ 13 ವರ್ಷದ ಹೆಣ್ಮಗಳು 5 ದಿನಗಳ ಕಾಲ ಹೋಟೆಲಿಂದ ಹೋಟೆಲ್ಗೆ ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ. 32 ಜನ ಕಾಮುಕರು ಈ ಹೆಣ್ಮಗಳ ಮೈ ಮೇಲೆ ಎರಗಿರೋಂಥದ್ದು. ಆ ಹೆಣ್ಮಗು ಎಷ್ಟು ಬೇಡ ಅಂತ ಹೇಳಿದ್ಯೋ ಆ ನೊಂದ ಹೆಣ್ಮಗು ಪರಿಸ್ಥಿತಿ ಅದೇನಾಗಿತ್ತು. ಕೊನೆಗೆ ಆ ಹೆಣ್ಮಗು ಆಕ್ರಂದನ ಅಕ್ಕಪಕ್ಕ ಜನ ಕೇಳಿಸ್ಕೊಂಡು ಪೊಲೀಸರಿಗೆ ಹೇಳಿದ್ಮೇಲೆ ಆ ಕಾಮುಕರು ಕೆಲವ್ರನ್ನ ಮ್ಯಾನೇಜರ್ನ ಹಿಡಿದು ಹಾಕಿದ್ದಾರೆ, ಹೋಟೆಲ್ ಮ್ಯಾನೇಜರ್ನ. ಆಮೇಲೆ ಇವತ್ತಿನವರೆಗೂ 18 ಜನ ಕಾಮುಕರನ್ನ ಹಿಡಿದು ಹಾಕಿದ್ದಾರೆ. ಸ್ನೇಹಿತರೆ, ಜನ ಆಕ್ರೋಶಕ್ಕೆ ಎದ್ದು ಬೀದಿಗಿಳಿದ ಮೇಲೆ ಸರ್ಕಾರ ಆ 3 ಹೋಟೆಲ್ಗಳನ್ನ ನೆಲಸಮ ಮಾಡಿದೆ. ಅಂತಂದ್ರೆ ಇದು ಮೊದಲನೇ ಘಟನೆ ಖಂಡಿತ ಅಲ್ವೇ ಅಲ್ಲ. ಆ ಶ್ರೀ ಗಂಗಾಪುರ ರಾಜಸ್ಥಾನದಲ್ಲಿ ಎಷ್ಟೋ ಹೋಟೆಲ್ಗಳಿಗೆ ಲೈಸೆನ್ಸೇ ಇಲ್ಲ. ಸೊ ಇಂಥ ಒಂದು ಈ ಮಾನವ ಕಳ್ಳ ಸಾಗಾಣಿಕೆ ಕೆಲಸ ಅಂತೂ ನಡೀತಾ ಇದೆ. ಮತ್ತೊಂದು ಘಟನೆ ಪಶ್ಚಿಮ ಬಂಗಾಳದಲ್ಲಿ. ಒಂದು 11 ವರ್ಷದ ಹೆಣ್ಮಗು ಫ್ರೆಂಡ್ಗೆ ಒಂದು ಬರ್ತ್ಡೇ ಗಿಫ್ಟ್ ತರೋಕೆ ಅಂತ ಹೋಗಿದ್ದು ಮಗು ವಾಪಸ್ ಬರಲೇ ಇಲ್ಲ. ಇದು ಆಗಿರೋದು ಜುಲೈ 4ನೇ ತಾರೀಕು. 5ನೇ ತಾರೀಕು ಆ ಮಗುವಿನ ಶವ ಹತ್ರದ ಒಂದು ಪುಟ್ಟ ಹೊಂಡದಲ್ಲಿ ಸಿಕ್ಕಿದೆ. ಆ ಒಂದು CCTVನಲ್ಲಿ ಒಬ್ಬ ಮನುಷ್ಯ ಯಾರು ಈ ಹೆಣ್ಮಗು ಜೊತೆ ಹೋಗ್ತಾ ಇದ್ರು, ಆತನ್ನ ಹಿಡಿದಾಗ ಗೊತ್ತಾಗಿದ್ದು 4 ಜನ ಕಾಮುಕರು ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಆ ಹೆಣ್ಮಗುನ ಆ ನೀರಿಗೆ, ಬದುಕಿದ್ದ ಮಗುನ ನೀರಿಗೆ ಬಿಸಾಕಿದ್ದಾರೆ ಒಂದು ಗೋಣಿ ಚೀಲಕ್ಕೆ ಹಾಕಿ ಅಂತ ಹೇಳಿ. ಅಲ್ಲೂ ಕೂಡ ಜನರು ಆಕ್ರೋಶಕ್ಕೆ ಎದ್ದ ಮೇಲೆ ಸರ್ಕಾರ ಎಚ್ಚೆತ್ಕೊಂಡಿದೆ. ಎಲ್ಲ ರಾಜ್ಯಗಳಲ್ಲೂ ಇಂಥ ಒಂದಲ್ಲ ಇನ್ನೊಂದು ಘಟನೆಗಳು ನಡೆದಿದೆ. ಒಂದಲ್ಲ ಇನ್ನೊಂದು ಪಕ್ಷದವರು ಅಧಿಕಾರದಲ್ಲಿದ್ದಾರೆ. ಅಧಿಕಾರದಲ್ಲಿದ್ದಾಗ ಅವರು ಈ ಕಾಮುಕರು, ಈ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ನಿಧಾನ ಮಾಡಿ, ಅವರು ಆಪೋಸಿಷನ್ ಅಲ್ಲಿ ಇದ್ದಾಗ ತುಂಬಾ ದೊಡ್ಡ ಮಾತುಗಳನ್ನ ಆಡ್ತಾರೆ. ಹೆಣ್ಮಕ್ಳು ಮತ್ತು ಮಕ್ಕಳ ಮೇಲೆ ನಡೀತಾ ಇರೋಂಥ ಅತ್ಯಾಚಾರಗಳು, ಅಗೌರವಗಳು ಮತ್ತು ಮರ್ಡರು ಇದು ದಿನೇ ದಿನೇ ಹೆಚ್ಚುತ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಹಲವಾರು ಕ್ರಮಗಳನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಗೊಳ್ಬೇಕು. ಈ ನಿಟ್ಟಿನಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ದೇಶದಾದ್ಯಂತ ಹಲವಾರು ಹೋರಾಟಗಳನ್ನ ಕಟ್ತಾ ಇದೆ. ಈ 2 ಘಟನೆನಲ್ಲೂ ಕೂಡ ದೇಶದಾದ್ಯಂತ ಪ್ರತಿಭಟನೆಗಳನ್ನ ನಾವು ಸಂಘಟಿಸ್ತಾ ಇದ್ದೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಮ್ಮ ಮನವಿ ಪತ್ರನ, ರಾಜ್ಯ ಸರ್ಕಾರಗಳಿಗೆ ನಮ್ಮ ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇಂಥ ವಿಷವರ್ತುಲ ಏನ್ ನಡೀತಾ ಇದೆ, ಇದಕ್ಕೆ ಮೂಲಕ್ಕೆ ನಾವು ಹೋದ್ರೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರೋಂಥ ಅಶ್ಲೀಲತೆ ಮತ್ತೆ ಕ್ರೌರ್ಯ, ಸಿನಿಮಾಗಳಲ್ಲಿ ಇಂಥ ವಿಚಾರಗಳನ್ನೇ ಬಿಂಬಿಸುವಂಥದ್ದು. ಇದರ ಜೊತೆಗಳು ಹೇಳಿದ್ರೆ ಎಲ್ಲರ ಕೈನಲ್ಲಿ ಸಿಗುವಂತ ಆ ಪುಟ್ಟ ಆಟಿಕೆ ಮೊಬೈಲು. ಪುಟ್ಟ ಮಕ್ಕಳಿಗೂ ಕೂಡ ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಎಲ್ಲರ ಕೈನಲ್ಲೂ ಮೊಬೈಲ್ ಬಂದಿದೆ. ಆ ಮಕ್ಕಳ ಕೈನಲ್ಲಿ ಮೊಬೈಲ್ ಇದ್ದಾಗ ಅವುಗಳು ನೋಡೋಂಥ ಹಲವಾರು ಪ್ಲಾಟ್ಫಾರ್ಮ್ಸ್ ನಮಗೆ ಗೊತ್ತಿಲ್ಲ ಅವ್ರೇನ್ ನೋಡ್ತಾರೆ ಅಂತ ಹೇಳಿ. ಆದರೆ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಅಶ್ಲೀಲತೆ ತುಂಬಿ ತುಳುಕಾಡ್ತಾ ಇದೆ. 6 ಮಕ್ಕಳಲ್ಲಿ 1 ಮಗು ತನಗೆ ಗೊತ್ತಿಲ್ಲದೇನೆ ಅದರ ಕಣ್ಣಿಗೆ ಅಶ್ಲೀಲತೆ ಬೀಳುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದ ಕೆಲವೊಂದು ಸ್ಟಡಿಗಳು ಹೇಳುತ್ತೆ, ರಿಪೋರ್ಟ್ಸ್ ಹೇಳುತ್ತೆ. ಅಂದ್ರೆ ಅದೇನೋ ನೋಡ್ಬೇಕಾದ್ರೆ ಅದ್ರ ಕಣ್ಣಿಗೆ ಅಶ್ಲೀಲತೆ ಬೀಳುತ್ತೆ. ಈ ರೀತಿ ಪುಟ್ಟ ಮಕ್ಕಳಿಂದ ಕೂಡ ಈ ಕ್ರೌರ್ಯ, ಅಶ್ಲೀಲತೆ, ಈ ತರದ ಮನಸ್ಥಿತಿನ ಬೆಳೆಸೋದಿಕ್ಕೆ ಯಾರ್ ಕಾರಣ? ಇದನ್ನ ಯಾರು ನಿಲ್ಲಿಸ್ಬೇಕು? ಜನಸಾಮಾನ್ಯರ ಕೈನಲ್ಲಂತೂ ಅವ್ರಿಗೆ ಪವರ್ ಇಲ್ಲ. ಇದಕ್ಕೆ ಸರ್ಕಾರ ನೇರ ಹೊಣೆ. ಇದರ ಜೊತೆನಲ್ಲಿ ನಾವು ಈ ಕಾನೂನು ವ್ಯವಸ್ಥೆನ ನಾವು ಭದ್ರ ಮಾಡಬೇಕಾಗತ್ತೆ. ಈ ಕನ್ವಿಕ್ಷನ್ ರೇಟ್ ಏನಿದೆ ಅದು ಇನ್ನು ಹೆಚ್ಚಾಗಬೇಕಾಗತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಇದು ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಯಾವುದೇ ಇಂಥ ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾದ್ರೆ 6 ತಿಂಗಳಲ್ಲಿ ಈ ಪ್ರಕರಣಗಳನ್ನ ಸಂಪೂರ್ಣವಾಗಿ ಮುಗಿಸಿ ಆಪಾದಿತರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಆಗ ಮತ್ತೊಬ್ಬ ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ
ಆ ಮೈ ನಡ್ಕ ಬರಬೇಕು. ಇಂಥ ಒಂದು ಸಂದೇಶ ನಮ್ಮ ಕಾನೂನು ವ್ಯವಸ್ಥೆ ಕಳಿಸ್ಬೇಕು. ಜೊತೆಯಲ್ಲಿ ಪುರುಷ ಪ್ರಧಾನ ಮೌಲ್ಯಗಳು ಇನ್ನೂ ಆಳವಾಗಿ ನಮ್ಮ ಸಮಾಜದಲ್ಲಿ ಬೇರೂರಿದೆ. ಇದಕ್ಕೂ ಒಂದು ಕೊನೆ ಹಾಕಬೇಕು. ಜೊತೆಯಲ್ಲಿ ಇಂಥ ಅಪರಾಧಗಳು ನಡೆದಾಗ ಅದು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಅದು ಕಂಪ್ಲೇಂಟ್ ಹೋಗೋದಿಲ್ಲ. ಕಂಪ್ಲೇಂಟ್ ಹೋದ್ರೂ ಕೂಡ ಎಷ್ಟೋ ಘಟನೆಗಳಲ್ಲಿ ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿರೋಂಥ ವಿಷಯ. ಇನ್ನೊಂದು ನಾವು ನೋಡೋಂಥ ವಿಷಯ ಅಂತ ಹೇಳಿದ್ರೆ, ಯಾರು ಬಲಿಪಶು ಆಗಿರ್ತಾರೆ ಆ ಹೆಣ್ಮಗಳು ಬಟ್ಟೆ ಸರಿ ಇರ್ಲಿಲ್ಲ, ಸರಿಯಾದಂತ ಟೈಮಿಗೆ ಓಡಾಡ್ಲಿಲ್ಲ, ಲೇಟಾಗಿ ಹೋದ್ರು, ಯಾಕೆ ಹೋಗ್ಬೇಕಿತ್ತು, ಈ ತರದ ಪ್ರಶ್ನೆಗಳನ್ನ ಎತ್ತುತ್ತಾ ಆ ನೊಂದಿರೋ ಹೆಣ್ಮಗಳ ಮೇಲೆ ಆರೋಪ ಹೊರಿಸುವಂತ ಸಮಾಜ. ಇದನ್ನ ನಾವು ಕೊನೆ ಹಾಕ್ಲೇಬೇಕು. ಈ ಮನಸ್ಥಿತಿ ಇದ್ರೆ ನಾವು ಅಪರಾಧಿಗಳಿಗೆ ನಾವು ಅವ್ರ ಈಸಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗತ್ತೆ. ಯಾವುದೇ ಹೆಣ್ಮಗಳು, ಗಾಂಧೀಜಿ ಹೇಳಿದ್ರು, ಅರ್ಧ ರಾತ್ರಿನಲ್ಲಿ ಮೈ ತುಂಬಾ ಆಭರಣ ಹಾಕೊಂಡು ಒಬ್ಬ ಹೆಣ್ಮಗಳು ಸಮಾಜದಲ್ಲಿ ನಡೆಯಕ್ಕಾದ್ರೆ ಅದು ನಿಜವಾದಂತ ಒಂದು ಸುರಕ್ಷಿತ ಸಮಾಜ ಅಂತ ಹೇಳಿ. ಅಂತ ಸುರಕ್ಷಿತ ಸಮಾಜ ಇದೆಯಾ? ಒಂದು ಹೆಣ್ಮಗಳನ್ನ ನೋಡಿದ ತಕ್ಷಣ ಬರೀ ಲೈಂಗಿಕತೆ ಮಾತ್ರ ಬರ್ಬೇಕಾ ಮನಸ್ಸಿಗೆ? ಇದಕ್ಕೆ ರಾಜಸ್ಥಾನದಲ್ಲೇ 2 ತಿಂಗಳ ಹಿಂದೆ ಮತ್ತೊಂದು ಘೋರವಾಗಿರುವಂತ ಘಟನೆ ನಡೆದಿದೆ. ಅಕ್ಕನ ಮೇಲೆ ಸುಮಾರು ಜನ ಗುಂಪು ಅತ್ಯಾಚಾರ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅವರು ತುಂಬಾ ಪ್ರತಿಷ್ಠಿತ ಜನ. ಸೊ ಅವರು ಆ ಹೆಣ್ಮಗಳು ಸುಯಿಸೈಡ್ ಮಾಡ್ಕೊಂಡ್ಮೇಲೆ ತಂಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟು ಸರಿಯಾಗಿ ತಗೊಂಡಿಲ್ಲ, ಆ ಆಪಾದಿತರ ಮೇಲೆ ಸರಿಯಾದಂತ ಆಕ್ಷನ್ ಆಗಿಲ್ಲ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಆ ಕಾಮುಕರು ತಂಗಿ ಮೇಲೆ ಅವರ ಕಣ್ ಬಿದ್ದಿದ್ರಿಂದ ತಂಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ವಿಷ ಸೇವನೆ ಮಾಡಿ ಈ ಎಲ್ಲಾ ಆಪಾದಿತರಿಗೆ ಬಂಧನ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆಕೆ ಕೂಡ ಸುಯಿಸೈಡ್ ಮಾಡ್ಕೊಂಡ್ಳು. ಸ್ನೇಹಿತರೆ, ಈ ತರದ ಘಟನೆಗಳು ಹಲವಾರು ಘಟನೆಗಳನ್ನ ನಾವು ದೇಶದ ಉದ್ದಗಲಕ್ಕೂ ನಾವು ನೋಡ್ಬೋದು. ಯಾರು ಈ ತರದ ಒಂದು ಬಲಿಪಶುಗಳಾಗ್ತಾರೆ ಅವರಿಗೆ ನ್ಯಾಯ ಸಿಗೋದ್ರಲ್ಲಿ ನಮ್ಮ ಇಡೀ ವ್ಯವಸ್ಥೆ ಸೋತಿದೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸರಿಯಾದ ಸಮಯದಲ್ಲಿ ಅವರು ಕಂಪ್ಲೇಂಟ್ಗಳನ್ನ ತಗೊಳ್ಳೋದಿಲ್ಲ. ಹಾಗೂ ಈ ಇಡೀ ಕಾನೂನಿನ ಕ್ರಮ ಏನು ನಡಿಬೇಕು ಅದು ಕೂಡ ಸಾಕಷ್ಟು ನಿಧಾನ ಆಗುತ್ತೆ. ಇಲ್ಲಿ ಕನ್ವಿಕ್ಷನ್ ರೇಟ್ ನಾವು ನೋಡಿದ್ರೆ 2%, 3%, 4% ಇದೆ ಕನ್ವಿಕ್ಷನ್ ರೇಟ್. ಈ ಮಕ್ಕಳ ಮೇಲೆ ಆಗ್ತಾ ಇರೋಂಥದ್ದು ಘಟನೆಗಳಂತೂ ವರ್ಷ ಅದು ಹೆಚ್ಚಾಗ್ತಾನೆ ಇದೆ. ಈ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋದು ಅಂಕಿಅಂಶಗಳನ್ನ ತಗೊಂಡ್ರೆ ಮನಸ್ಸಿಗೆ ಆಘಾತ ಆಗುತ್ತೆ. ನಮ್ಮ ದೇಶದಲ್ಲಿ ಪ್ರತಿದಿನ 185 ಮಕ್ಕಳು ಕಳವಾಗ್ತಾ ಇದ್ದಾರೆ. ಈ ಕಳವಾಗಿರೋ ಮಕ್ಕಳು ಎಲ್ಲಿ ಹೋಗ್ತಾರೆ? ಕಳವಾಗಿರೋರ ಪೈಕಿ 75%ಕ್ಕೂ ಹೆಚ್ಚು ಹೆಣ್ಮಕ್ಳು. ಈ ಹೆಣ್ಮಕ್ಳನ್ನ ಲೈಂಗಿಕ ಶೋಷಣೆಗೆ ಬಲಿಯಾಗ್ತಾ ಇದ್ದಾರೆ. ಈ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಾವೇನ್ ಹೇಳ್ತಾ ಇದೀವಿ, ಇದು ಬರೀ ನಮ್ಮ ರಾಷ್ಟ್ರ ಮಟ್ಟಕ್ಕೆ ಅಷ್ಟೇ ಅಲ್ಲ, ಫ್ಲೆಶ್ ಬೇಕು ಅಂದ್ರೆ ಫ್ರೆಶ್ ಆಗಿರೋಂತ ಮಕ್ಕಳು ಬೇಕು ಅಂತ ಹೇಳಿ ಬೇರೆ ಬೇರೆ ದೇಶಗಳಿಗೆ ಇಂಥ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಇಂಥ ಹ್ಯೂಮನ್ ಟ್ರಾಫಿಕಿಂಗ್ಗೆ ಒಂದು ಕೊನೆ ಹಾಕ್ಬೇಕು ಅಂತ ಹೇಳಿದ್ರೆ ಅಧಿಕಾರದಲ್ಲಿರುವಂತ ಎಲ್ಲರೂ ಕೂಡ ಕೈ ಜೋಡಿಸ್ದೆ ಹೋದ್ರೆ ಇದಾಗೋದಿಲ್ಲ. ಆಮೇಲೆ ನಮಗ್ ಗೊತ್ತಿರೋಂತ ಇನ್ನೊಂದು ಮುಖ್ಯವಾಗಿರೋ ವಿಷಯ ಅಂತ ಹೇಳಿದ್ರೆ, ಸರ್ಕಾರದಲ್ಲಿರೋರು ಅವ್ರಿಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಎಷ್ಟೋ ಕಡೆ ಇದನ್ನ ಕೈ ಬಿಡ್ತಾರೆ. ಹಾಗಾಗಿ ಎಲ್ಲರಿಗೂ ಉಳಿದಿರುವಂತ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ, ನಾವು ಜನಗಳು ಒಗ್ಗಟ್ಟಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗತ್ತೆ. ಅದರ ಜೊತೆನಲ್ಲಿ ಒಂದು ಹೊಸ ಸಾಂಸ್ಕೃತಿಕ ಅಲೆನೂ ನಾವು ಹರಿಬಿಡ್ಬೇಕಾಗತ್ತೆ. ಹಲವಾರು ಮಹಾನ್ ವ್ಯಕ್ತಿಗಳು ಒಂದು ಸಂಸ್ಕೃತಿನ ಅವ್ರು ತಮ್ಮ ಜೀವನದಲ್ಲಿ ಪ್ರತಿಬಿಂಬಿಸಿದ್ರು, ಅದು ನಮ್ಮ ಸಮಾಜದಲ್ಲಿ ಯುವಕರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ನಾವು ಇದನ್ನ ತರಬೇಕಾಗತ್ತೆ. ಪುರುಷ ಪ್ರಧಾನ ಮೌಲ್ಯಗಳಿಗೆ ಒಂದು ಕೊನೆ ಹಾಕಿ ನಾವೊಂದು ಹೊಸ ಸಂಸ್ಕೃತಿ, ಹೋರಾಟದ ಸಂಸ್ಕೃತಿ, ಹೆಣ್ಮಕ್ಳನ್ನ ಗೌರವ ಕೊಡುವಂತ ಸಂಸ್ಕೃತಿಯನ್ನ ನಾವು ಹರಿಬಿಟ್ಟು ಒಂದು ಹೊಸ ಸಮಾಜನ ಸ್ಥಾಪನೆ ಮಾಡ್ಬೇಕಾಗತ್ತೆ. ಈ ದಿಕ್ಕಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಹಲವಾರು ಕಾರ್ಯಕ್ರಮಗಳನ್ನ, ಪ್ರತಿಭಟನೆಗಳನ್ನ ನಾವು ಸಂಘಟಿಸ್ತಾ ಇದ್ದೀವಿ. ಇದರಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಇದೊಂದೇ ನಮ್ಮ ಸಮಾಜಕ್ಕೆ ಇರುವಂತ ಒಂದು ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.